ಬೇಡಿ ಅಂತ ಹೇಳ್ತಾರೆ. ನಾನು ಡಿ ಕೆ ಶಿವಕುಮಾರ್ ಹೇಳ್ತೀನಿ, ಒಂದು ಇತಿಹಾಸ ನಿರ್ಮಾಣ ಆಗೋಗ್ಲಿ, ಬಂದಿಗೆ ನೀವೇ ಬಂದ್ಬಿಡಿ, ಬಂದಿಗೆ ಮುಖ್ಯಮಂತ್ರಿ ನೀವೇ ಬಂದ್ಬಿಡಿ. ನಾವೆಲ್ಲ ನಮಗೆ ಬಹಳ ಪ್ರೀತಿಯಿಂದ ಮುಖ್ಯಮಂತ್ರಿ ಆಗಿದ್ದೀರಿ, ಸ್ವಾಗತ ಮಾಡ್ಬಿಡ್ತೀವಿ. ಯಾರು ಮಾತಾಡ್ಲಿ, ಅದೇ ತಪ್ಪೇನಿಲ್ಲ. ಈಗ ಎಲ್ಲಾ ಮುಖ್ಯಮಂತ್ರಿಗಳು ನನ್ನ ಜೊತೆ ಮಾತಾಡಿದ್ದಾರೆ, ಬಂದವರೆಲ್ಲ ಇವರು ಮಾತಾಡ್ತಿರ್ತಾರೆ. ನನ್ನ ಮನ ಏನು ಸಾಧ್ಯವೇ ಇಲ್ಲ. ನಾರಾಯಣ ಗೌಡ್ರು ಬರ್ತಾರ, ನಾರಾಯಣ ಗೌಡ್ರು ನೀವು ಅಯ್ಯಯ್ಯೋ ನೋಡ್ರಿ, ಎಲ್ರು ಬರ್ತಿದ್ದಿಲ್ಲೇನ್ರಿ ನೀವು? ಅವ್ರು ಬೇರೆ ನಾವು ಬೇರೆ ಅಂತ ಮಾಡ್ತಾ ಇದ್ರಲ್ಲ, ಯಾಕೆ ಬರಬಾರ್ದು? ಇಲ್ಲಿ ಏನಾಗಿದೆ ಅಂತ ಏನ್ ಮುಟ್ಟ, ಇಲ್ಲಿ ಜೋಗ್ಲ ಹಾಕಬಾರ್ದು, ಯಾರು ಮುಡಿಸ್ಕೋಬಾರ್ದು ಅಂತ ಏನಿಲ್ಲ. ನಾರಾಯಣ ಗೌಡ್ರು ಬರ್ತಾರೆ, ಎಲ್ಲ ಗೌಡ್ರು ಬರ್ತಾರೆ, ಬಂದು ಇದ್ಯಾರ್ದು ಎಲ್ಲರದು. ಆದ್ರಿಂದ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಒಂದೇನು ಅಂದ್ರೆ, ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನೀವು ಗಂಭೀರವಾಗಿ ಬಂದು ಯಶಸ್ವಿ ಆಗೋದಕ್ಕೆ ನೀವು ಬೆಂಬಲ ಕೊಡಿ. ನಿಮ್ಮ ಪೊಲೀಸ್ ದರ್ಪ ಮಾಡೋದಾಗ್ಲಿ, ನಿಮ್ಮ ಪೊಲೀಸ್ ಗೂಂಡಾಗಿರಿ ಮಾಡೋದಾಗ್ಲಿ, ಹೋರಾಟಗಾರರನ್ನ ಇಡೀ ರಾಜ್ಯಾದ್ಯಂತ ಬಂಧಿಸಿ ಅವರಿಗೆ ತೊಂದರೆ ಕೊಡೋದಾಗ್ಲಿ ಮಾಡಿದ್ರೆ ಹೋರಾಟ ತೀವ್ರ ಆಗುತ್ತೆ. ನಾವು ಜೈಲಿಗೆ ಹೋಗೋಕ್ಕೂ ಸಿದ್ಧ. ಆ ದೃಷ್ಟಿಯಿಂದ ಮತ್ತೆ ಮತ್ತೆ ನೀವು ಯಾವುದೇ ಮಾತಾಡದೆ ಬಂದ್ಗೆ ಒಂದು ಬೆಂಬಲ ಕೊಡಿ, ಎರಡು ಬಹಳ ಪ್ರೀತಿಯಿಂದ ಗೌರವ ನಿಮ್ಮನ್ನು ಕರಿತೀನಿ, ನೀವು ಬಂದ್ಬಿಡಿ. ನಿಮಗೆ ಬಹಳ ಪ್ರೀತಿಯಿಂದ ನಾ ಕರಿತೀನಿ. ಇದೇನು ನಿಮ್ಮ ಸರ್ಕಾರದ ವಿರುದ್ಧ ಮಾಡ್ತಕ್ಕಂಥ ಬಂದಲ್ಲ, ಅಥವಾ ನಿಮ್ಮ ವಿರುದ್ಧ ಮಾಡ್ತಕ್ಕಂಥ ಬಂದಲ್ಲ. ಇಡೀ ರಾಜ್ಯದ ಅದ್ಭುತವಾದ ಚಿಂತನೆ ಮಾಡ್ತಕ್ಕ ಬಂದು. ಆದ್ರಿಂದ ಈ ಮೂಲಕ, ಮಾಧ್ಯಮಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಅತ್ಯಂತ ಗೌರವವಾಗಿ ಪ್ರೀತಿಯಿಂದ ಬಂದ್ಗೆ ಬೆಂಬಲನೂ ಕೊಟ್ಟು, ಬಂದ್ಗೆ ನೀವು ಬಂದು ಭಾಗವಹಿಸಿ. ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ನಾವು ಇರ್ತೀವಿ, ನಿಮಗೋಸ್ಕರ ನೀವು ಬನ್ನಿ. ಇದು ಬರ್ತೀವಿ ಅಂತ ನೀವು ಹೇಳಿದ್ರೆ ಬಹಳ ಖುಷಿ ಆಗುತ್ತೆ. ಈ ಮೂಲಕ ತಮಗೆ ಅತ್ಯಂತ ಗೌರವ, ಪ್ರೀತಿ, ವಿಶ್ವಾಸವಾಗಿ ಆಹ್ವಾನವನ್ನ ಕೊಟ್ಟಿದ್ದೇನೆ. ನಮ್ಮ ಆಹ್ವಾನವನ್ನ ತಾವು ಸ್ವೀಕರಿಸಿದ್ರೆ ನೀವು ಮೊದಲನೇ ಮುಖ್ಯಮಂತ್ರಿ ಆಗ್ತೀರಿ. ದಯವಿಟ್ಟು ಆ ಕೆಲಸವನ್ನ ಮಾಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡಿ, ಮಾಧ್ಯಮದವರಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸಿ